ವದಂತಿಗಳಿಗೆ ಕಿವಿಗೊಡಬಾರದು. ಮಾಂತೇಶ್ ಕಡಾಡಿಯವರು ಅಭಿಮಾನಿ ಬಳಗ, ಮಾಂತೇಶ್ ಕಡಾಡಿಯವರ ಅಭಿಮಾನಿ ಬಳಗ ಇದು ಕ್ಲಿಯರೆನ್ಸ್ ಕೊಟ್ಟು ಇದಕ್ಕೆ ಯಾಕೆ ಕಿವಿಗೊಡಬೇಡಪ್ಪ, ಇವು ಏನು ಕೊಡೋ ಅವಶ್ಯಕತೆ ಇಲ್ಲ, ಕೊಡಬಾರ್ದು ಬಿಡಬಾರ್ದು ಅವ್ರು ಬಿಟ್ಟು ವಿಷಯ. ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಕ್ಲಿಯರೆನ್ಸ್ ಮಾಡೋಂಥದ್ದು ಏನಂದ್ರೆ ಊಹಾಪೋಹ ಅಂದ್ರೆ ರಾಜಕೀಯದಲ್ಲಿ ಊಹೆ ಇರ್ತಾವೆ. ಇವತ್ತು ಹೇಳಿದೆ ನಿಮ್ಗೆ ಆರಂಭದಲ್ಲೇ, ಇವತ್ತು ಮಿತ್ರದಿಂತವ್ರು ನಾಳೆ ಶತ್ರು ಆಗ್ತಾರೆ, ನಾಳೆ ಶತ್ರು ನಾಡ್ದ ಮಿತ್ರ ಆಗ್ತಾರೆ. ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇದು ಸತ್ಯ ಅಂತೇಳಿ. ಆದರೂ ಇವರು ಒಬ್ಬ ಜೆಂಟಲ್ಮ್ಯಾನ್ ಇದ್ದಿದ್ದರಿಂದಾಗಿ ಇದಕ್ಕೊಂದು ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ, ನಾವು ಇಲ್ಲಿ ಬಂದ್ರೆ ಹೋಗೋದಿಲ್ಲಪ್ಪ ಮಾಡೋದಿಲ್ಲ ಅಂತೇಳಿ. ಈ ರೀತಿ ಊಹೆ ಮಾಡೋಕ್ಕೆ ಇನ್ನೊಂದು ಕಾರಣವೂ ಇದೆ. ಈ ಹಿಂದೆ ನಮ್ಮ ಪ್ರತಾಪ್ ರಾವ್ ಅಂದರೆ ನಮ್ಮ ವಸಂತರಾವ್ ಪಾಟೀಲರ ಹಿರಿಯ ಮಗರು ಬಂದಾಗ ಇಲ್ಲಿ ಬಂದಾಗ ಅವ್ರದ್ದಂಥವ್ರು ಇವರಿಗೆ ಒಂದು ಕಾಂಗ್ರೆಸ್ನ ಟಿಕೆಟ್ ಸಿಗದೆ ಹೋದರೆ ನಾವು ಕೊಡ್ತೀವಿ ಜೆ ಡಿ ಎಸ್ನಿಂದ ಅಂದಿದ್ದ ಮಾತುಗಳು ಇವುಗಳು ನೆನಪಿಸ್ಕೊಂಡಾಗ ಆ ಸಂದರ್ಭದಲ್ಲಿ ಅಲ್ಲಗಳಿಬೇಕಾಗಿತ್ತೇನೋ ನಮ್ಮ ಕಡಾಡಿಯವರು ಅಲ್ಲಗಳಿಲಿಲ್ಲ, ಅದನ್ನು ಮೌನವಾಗಿ ಸ್ವೀಕರಿಸಿದರು. ಹೀಗಾಗಿ ಇವರು ಮನದಲ್ಲಿ ಎಲ್ಲೋ ಒಂದು ಭೀತಿ ಇರ್ಬೋದು ಅಥವಾ ಒಂದು ಸಂಶಯ ಇರ್ಬೋದು, ನಾಳೆ ಟಿಕೆಟ್ ಕೊಡಲಿಕ್ಕಿಲ್ಲ ಅನ್ನುವಂಥದ್ದು ಅಂತೇಳಿ ಸಹಜವಾಗಿ ಇಡೀ ತಾಲೂಕಿನ ತುಂಬ ಹಬ್ಬಗಳಿತ್ತದು. ಆ ನೆಲೆಯಲ್ಲಿ ಇದ್ದಾಗ ಸಹಜವಾಗಿ ಇತ್ತೀಚೆಗೆ ಒಂದು ಸಿನಿಮಾ ಬಂದು ನೋಡ್ರಿ, ಕೆಲವೊಮ್ಮೆ ಏನಾಗ್ತದಪ್ಪ ಅಂತಂದ್ರೆ ಅನಿವಾರ್ಯವಾಗಿ ಭೇಟಿ ಆಗುವಂಥ ಪ್ರಸಂಗ ಬರ್ತಾವೆ. ಈಗ ನೋಡುವ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಹೋಗಿ ನಮ್ಮ ಸಿದ್ದರಾಮಯ್ಯರಿಗೆ ಭೇಟಿ ಆದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಬರ್ತಾರ ಅಂತ ಮಾತಾಡಿದ್ವು. ಅದು ಇವೆಲ್ಲ ಸಹಜವಲ್ಲ, ಇವತ್ತೊಂದು ಕಾಮನ್ ಆಗಿಬಿಟ್ಟದು. ಸಹಜ ಯಾರ ಜೊತೆ ಮಾತಾಡಿದ್ರು ಇದೇನಪ್ಪ ಅಂತೇಳಿ. ಅದರಲ್ಲೂ ಸೋಷಿಯಲ್ ಮೀಡಿಯಾ ಇವತ್ತು ಭಾಳ ಫಾಸ್ಟ್ ಆಗಿದೆ. ಅದ್ರಲ್ಲಿ ಅರ್ಧ ಸತ್ಯ ಇರ್ತಾವೆ, ಒಪ್ಪನೋ ಮಾತನ್ನು ಕೆಲವು ಸತ್ಯ ಆಗ್ತಾವೆ, ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತುಗಳು. ಆ